ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ತಾಂಡವಾಡುತ್ತಿದೆ ಅಶಿಸ್ತು. ಪಕ್ಷದ ತೀರ್ಮಾನಗಳಿಗೆ ಸೆಡ್ಡು ಹೊಡೆಯುತ್ತಿದ್ದಾರೆ ಕೆಲವು ನಾಯಕರು. ಸಂಘದ ಹಿನ್ನೆಲೆಯ ನಾಯಕರಿಂದಲೇ ಬಂಡಾಯದ ಬಾವುಟ. ಕಳೆದ ಬಾರಿ ಜಗದೀಶ್ ಶೆಟ್ಟರ್, ಈ ಬಾರಿ ಕೆಎಸ್ ಈಶ್ವರಪ್ಪ. ಅತ್ತ ಪ್ರಚಾರಕ್ಕೆ ಕರೆದ್ರೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಬರ್ತಾ ಇಲ್ಲ. ಇದೀಗ ಪಕ್ಷದ ಕಟ್ಟಾಳು ಮಾಜಿ ಶಾಸಕ ರಘುಪತಿ ಭಟ್ ಸರದಿ. ಪರಿಷತ್ ಟಿಕೆಟ್ ಸಿಗದಿದ್ದಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ದಾರೆ. ಬಹಿರಂಗವಾಗಿಯೇ ಪಕ್ಷದ ವಿರುದ್ಧ ರಘುಪತಿ ಭಟ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಡಾಯ ಏಳುತ್ತಿರುವ ಎಲ್ಲರಲ್ಲೂ ಇರೋದು ಒಂದೇ ಸಾಮ್ಯತೆ. ಬಂಡಾಯಗಾರ ನಾಯಕರಲ್ಲಿ ಬಹುತೇಕರು BL ಸಂತೋಷ್ ಅವರ ಬಣದವರು ಅನ್ನೋದು ಗೊತ್ತಾಗ್ತಾ ಇದೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ಬಳಿಕ ಸಂತೋಷ್ ಬಣಕ್ಕೆ ಟಕ್ಕರ್ ಕೊಡಲಾಗಿತ್ತು. ಹೀಗಾಗಿ ಸೈಲೆಂಟ್ ಆಗಿಯೇ ಆಪ್ತರನ್ನ ಎತ್ತಿ ಕಟ್ಟುತ್ತಿದ್ದಾರಾ ಸಂತೋಷ್ ಅನ್ನೋದು ಇಲ್ಲಿ ಇರುವಂತ ಪ್ರಶ್ನೆ. ಬಂಡಾಯದ ಮಸಲತ್ತಿನ ಹಿಂದೆ ಅಡಗಿದೆಯಾ ಸಂತೋಷ್ ಕೈವಾಡ? ವಿಷಯ ಗೊತ್ತಿದ್ದೇ ಸುಮ್ಮನಿದಾರ ಹಾಗಾದ್ರೆ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ವಹಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಮೊದಲಿನಿಂದಲೂ ಕೂಡ ಸಿಕ್ಕಾಪಟ್ಟೆ ಅಸಮಾಧಾನ ಇತ್ತು. ಆದರೆ BS ಯಡಿಯೂರಪ್ಪನವರು ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ರು. ಅದಾದ ನಂತರ ಅವರ ಪುತ್ರ ವಿಜಯೇಂದ್ರಗೆ ಯಾವಾಗ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ರು ಅವತ್ತಿನಿಂದಲೂ ಕೂಡ ಬಹಿರಂಗವಾಗಿಯೇ ಅಸಮಾಧಾನ ಸ್ಫೋಟಗೊಳ್ತಾ ಹೋಗ್ತಾ ಇದೆ. ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಕರೀತಾರೆ. ಅಂತ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಅಶಿಸ್ತು ತಾಂಡವಾಡ್ತಾ ಇದೆ. ಪಕ್ಷದ ತೀರ್ಮಾನಗಳಿಗೆ ಸ್ವತಃ ಬಿಜೆಪಿಯ ನಾಯಕರೇ ಸೆಡ್ಡು ಹೊಡೆದು ನಿಲ್ತಾ ಇದ್ದಾರೆ. ಸಂಘದ ಹಿನ್ನೆಲೆಯ ನಾಯಕರೇ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ಕಳೆದ ಬಾರಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗದೀಶ್ ಶೆಟ್ಟರ್ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರಿದ್ರು. ಅದಾದ ನಂತರ ಈಗ ಬಿಜೆಪಿಗೆ ಬಂದಿದ್ದಾರೆ, ಅದು ಬೇರೆ ವಿಚಾರ. ಮತ್ತೆ ಈ ಬಾರಿ KS ಈಶ್ವರಪ್ಪ ಶಿವಮೊಗ್ಗದಿಂದನೇ ಸ್ಪರ್ಧೆ ಮಾಡಿದ್ದಾರೆ. ಯಡಿಯೂರಪ್ಪನವರಿಗೆ ಸೆಡ್ಡು ಹೊಡೆದು ನಿಂತ್ಕೊಂಡಿದ್ದಾರೆ. ಇನ್ನು ಅನಂತಕುಮಾರ್ ಹೆಗಡೆ ಅವರು ಕೂಡ ಪ್ರಚಾರಕ್ಕೆ ಕರೆದ್ರೂ ಬಂದಿಲ್ಲ. ಇದೀಗ ಪಕ್ಷದ ಕಟ್ಟಾಳು ಮಾಜಿ ಶಾಸಕ ರಘುಪತಿ ಭಟ್ ಅವರ ಸರದಿ. ಹಾಗಾಗಿ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋ ಕುತೂಹಲ ಇದ್ದೇ ಇದೆ. ಪರಿಷತ್ ಟಿಕೆಟ್ ಸಿಗದಿದ್ದಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ರಘುಪತಿ ಭಟ್. ಇವರೆಲ್ಲರಲ್ಲೂ ಕೂಡ ಒಂದು ಸಾಮ್ಯತೆ ಇದೆ. ಏನಪ್ಪಾ ಅಂತ ಅಂದ್ರೆ ಇವರೆಲ್ಲರೂ ಕೂಡ BL ಸಂತೋಷ್ ಅವರ ಬಣದವರು. BL ಸಂತೋಷ್ ತಮ್ಮ ಬಣದವರನ್ನ, ತಮ್ಮ ಆಪ್ತರನ್ನ ಯಡಿಯೂರಪ್ಪ ಅಂಡ್ ಸನ್ಸ್ ವಿರುದ್ಧ ಎತ್ತಿ ಕಟ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.